ಇವತ್ತಿನ ಈ ಅವಧಿಯಲ್ಲಿ ಮೂರನೆಯ ಪಂಚವಾರ್ಷಿಕ ಯೋಜನೆ ಬಗ್ಗೆ ಚರ್ಚೆ ಮಾಡೋಣ. ಈ ಒಂದು ಪಂಚವಾರ್ಷಿಕ ಯೋಜನೆಯು 1961 ನಿಂದ 1966 ತನಕ ಈ ಒಂದು ಯೋಜನೆ ಆಗಿದೆ. 1961 ರಿಂದ 1966 ಈ ಅವಧಿಯಲ್ಲಿ ನಡೆದಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಈ ಒಂದು ವಿಡಿಯೋನಲ್ಲಿ ಮಾಡಲಾಗಿದೆ. ಅದಕ್ಕಾಗಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಆಮೇಲೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಆದಷ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಅನ್ನ ಕೊಡ್ರಿ. ಬನ್ನಿ, ಈ ಒಂದು ಮೂರನೇ ಪಂಚವಾರ್ಷಿಕ ಯೋಜನೆ ಇಬ್ಬರು ಅಧ್ಯಕ್ಷರನ್ನ ಒಳಗೊಂಡಿದೆ. ಇದರ ಮೊದಲ ಅಧ್ಯಕ್ಷರು ಯಾರಂತಂದ್ರ ಜವಾಹರ್ಲಾಲ್ ನೆಹರು. ಇವರು 1961 ನಿಂದ 64. 1964 ಅಲ್ಲಿ ಜವಾಹರ್ಲಾಲ್ ನೆಹರು ಏನಾಗ್ತಾರೆ, ನಿಧನವನ್ನ ಒಪ್ತಾರೆ. ಅದಾದ್ಮೇಲೆ ಇದೇ ಪಂಚವಾರ್ಷಿಕ ಯೋಜನೆಗೆ ಮತ್ತೊಬ್ಬ ಅಧ್ಯಕ್ಷರು ಯಾರಂತಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ. 1964 ರಿಂದ 1966 ತನಕ ಈ ಒಂದು ಯೋಜನೆಯ ಅಧ್ಯಕ್ಷರು ಆಗಿರ್ತಾರೆ. ಈ ಒಂದು ಯೋಜನೆಯನ್ನ ಏನು ಮೂರನೇ ಪಂಚವಾರ್ಷಿಕ ಯೋಜನೆಯನ್ನ ಗಾಡ್ಗಿಲ್ ಯೋಜನೆ ಎಂದು ಕರೆಯುತ್ತಾರೆ. ಇದು ಗಿ ಆಗಬೇಕಿತ್ತು, ಗಾಡ್ಗಿಲ್ ಯೋಜನೆ ಅಂತೇಳಿ ಕರೆಯಲಾಗುತ್ತದೆ ಅಥವಾ ದೂರದೃಷ್ಟಿ ಯೋಜನೆ ಎಂದು ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನ ಕರೆಯಲಾಗುತ್ತದೆ. ಇನ್ನೊಂದು ಪ್ರಮುಖವಾದಂತ ಅಂಶ, ಈ ಒಂದು ಯೋಜನೆಯ ಅವಧಿಯಲ್ಲಿ ನಾರ್ಮನ್ ಬೋರ್ಲಾಗ್ ಎಂಬ ಅಮೆರಿಕದ ಕೃಷಿ ತಜ್ಞರು ಭಾರತಕ್ಕೆ ಭೇಟಿಯನ್ನು ಕೊಡುವಂತ ಕೆಲಸವನ್ನ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಆಗ್ತದೆ. ಇದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ 1962ರಲ್ಲಿ ಭಾರತ ಮತ್ತು ಚೀನಾ ಮಧ್ಯೆ ಯುದ್ಧ ಸಂಭವಿಸುತ್ತದೆ. ಅದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜವಾಹರ್ಲಾಲ್ ನೆಹರು 1964 ಮೇ 27ರಂದು ನಿಧನವನ್ನ ಒಪ್ತಾರೆ. ಆ ನಿಧನವನ್ನ ಒಪ್ಪಿದ್ಮೇಲೆ ಅವ ಒಂದು ಸಮಾಧಿ ಸ್ಥಳಕ್ಕೆ ಏನ್ ಕರೀತಾರೆ ಅಂತಂದ್ರ ಶಾಂತಿವನ. ಏನೋ ನೆಹರು ಅವರ ಸಮಾಧಿ ಸ್ಥಳ ಯಾವುದು? ಶಾಂತಿವನ. ನೆಹರು ಅವರಿಗೆ 1955ರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಲಾಗುತ್ತದೆ. ಏನು ಯಾವಾಗ? 1955 ಒಳಗ ಭಾರತ ರತ್ನ ಅವಾರ್ಡ್ ಅನ್ನ ಕೊಡಲಾಗ್ತದೆ. ನೆಹರು ಅವರ ಆತ್ಮಚರಿತ್ರೆ ಯಾವುದಂತಂದ್ರ ಟುವಾರ್ಡ್ ಫ್ರೀಡಮ್ ಎಂಬ ಕೃತಿಯು ಇವರ ಒಂದು ಆತ್ಮಚರಿತ್ರೆ ಆಗಿದೆ. ಅದನ್ನ ಹೊರತುಪಡಿಸಿ ನೆಹರು ಅವರ ಇತರ ಕೃತಿಗಳು ಯಾವಂತಂದ್ರ ಡಿಸ್ಕವರಿ ಆಫ್ ಇಂಡಿಯಾ, ಇನ್ನೊಂದು ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟರಿ. ಇವು ನೆಹರು ಅವರ ಮಹತ್ವದ ಕೃತಿಗಳು. ಇವರು ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಯಾಗಿ ಕರ್ತವ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ನೆಹರು ಅವರು ಮಾಡುತ್ತಾರೆ. ಅದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ 1965 ಒಳಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಸಂಭವಿಸುತ್ತದೆ. ಏನು? ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗ್ತದೆ. ಈ ಯುದ್ಧವು ಆಗಸ್ಟ್ 5, 1965ರಿಂದ ಸೆಪ್ಟೆಂಬರ್ 23, 1965 ತನಕ ಯುದ್ಧ ನಡೀತದೆ. ಸೆಪ್ಟೆಂಬರ್ 23, 1965 ಒಳಗ ಸಂಜೆ ಸಮಯ ಯುದ್ಧ ಅಂತ್ಯವನ್ನ ಕಾಣ್ತದೆ ಅಥವಾ ವಿರಾಮವನ್ನ ಮಾಡಲಾಗ್ತದ. ಓಕೆನಾ? ಇದು ಭಾರತ ಮತ್ತು ಪಾಕಿಸ್ತಾನ ನಡೆಯುವಂತ 1965ರ ಯುದ್ಧವಾಗಿದೆ. ನೆಕ್ಸ್ಟ್ ಒನ್, ಈ ಯುದ್ಧವನ್ನು ನಿಲ್ಲಿಸಲು ಸೋವಿಯತ್ ಒಕ್ಕೂಟ ಅಥವಾ ರಷ್ಯಾ ಮತ್ತು ಅಮೆರಿಕ ಮಧ್ಯಸ್ಥಿಕೆಯನ್ನು ವಹಿಸಿ ಈ ಯುದ್ಧವನ್ನ ನಿಲ್ಲಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಈ ಒಂದು ಯುದ್ಧವು ತಾಸ್ಕೆಟ್ ಒಪ್ಪಂದದ ಮೂಲಕ ಅಂತ್ಯವನ್ನ ಕಾಲ್ತದ. ಏನು? ಯಾವ ಒಪ್ಪಂದ? ತಾಸ್ಕೆಟ್ ಒಪ್ಪಂದದ ಮೂಲಕ ಈ ಯುದ್ಧ ಅಂತ್ಯ ಆಗ್ತದೆ. ಈ ಒಪ್ಪಂದ ಆಗಿದ್ದು ಜನವರಿ 10, 1966 ಒಳಗ ಈ ಒಂದು ಒಪ್ಪಂದವನ್ನ ಮಾಡಲಾಗ್ತದೆ. ತಾಸ್ಕೆಟ್ ಎಂಬುದು ಈಗಿನ ಉಜ್ಕಿಸ್ತಾನ್ ನಲ್ಲಿ ಕಂಡು ಬರ್ತದೆ. ಈ ಒಂದು ಒಪ್ಪಂದವನ್ನ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಇವರ ಮಧ್ಯೆ
ಈ ತಾಸ್ಕೆಟ್ ಒಪ್ಪಂದಕ್ಕೆ ಸಹಿಯನ್ನ ಮಾಡಲಾಗ್ತದ. ಒಪ್ಪಂದ ಆಗಿದ್ದು ಜನವರಿ 10, 1966 ಒಳಗ. ಯಾರ ಮಧ್ಯೆ? ಭಾರತ ಮತ್ತು ಪಾಕಿಸ್ತಾನ. ಅವಾಗಿನ ಸಮಯದಲ್ಲಿ ಭಾರತದ ಪ್ರಧಾನಿಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಪಾಕಿಸ್ತಾನ ಅಧ್ಯಕ್ಷ ಅಯೂಬ್ ಖಾನ್ ಅಂತೇಳಿ ಇವರಿಬ್ಬರ ಮಧ್ಯೆ ಏನಾಗ್ತದ? ಒಪ್ಪಂದಕ್ಕೆ ಸಹಿಯನ್ನ ಹಾಕ್ಲಾಗ್ತದ. ಇದಾದ್ಮೇಲೆ ಸಹಿಯನ್ನ ಹಾಕಿದ ಕೆಲವೇ ದಿನಗಳಲ್ಲಿ 1966 ಜನವರಿ 11ರಂದು ಹಠಾತ್ತವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಾಗ್ತಾರೆ? ನಿಧನವನ್ನ ಹೊಂದ್ತಾರೆ. ಇದು ಇನ್ನೂ ಕೂಡ ನಿಗೂಢವಾಗಿದೆ. 1966 ಜನವರಿ 24ಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸ್ಥಾನದಲ್ಲಿ ಇಂದಿರಾ ಗಾಂಧಿ ಏನಾಗ್ತಾಗ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗುವಂತ ಕೆಲಸವನ್ನ ಮಾಡ್ತಾರೆ. ಇದು ಈ ಒಂದು ಯೋಜನೆಯಲ್ಲಿ ನಡೆದಂತ ಅತ್ಯಂತ ಪ್ರಮುಖವಾದ ಘಟನೆಗಳು. ಇದಾದ್ಮೇಲೆ 1961 ಒಳಗ ಆದಾಯ ತೆರಿಗೆ ಕಾಯ್ದೆನ ಅನುಷ್ಠಾನಕ್ಕೆ ತರಲಾಗ್ತದ. ಈ ಕಾಯ್ದೆಯು 1962 ಒಳಗ ಅನುಷ್ಠಾನಕ್ಕೆ ಬರ್ತದ. ಕಾಯ್ದೆ ಆಗಿದ್ದು 1961 ಒಳಗ, ಅನುಷ್ಠಾನಕ್ಕೆ ಬಂದಿದ್ದು 1962 ಒಳಗ. ಯಾವುದು? ಆದಾಯ ತೆರಿಗೆ ಕಾಯ್ದೆ. ಇದಾದ್ಮೇಲೆ 1964 ಫೆಬ್ರವರಿ 11ರಂದು ಕೇಂದ್ರೀಯ ಜಾಗೃತ ದಳ ಆಯೋಗವನ್ನ ರಚನೆಯನ್ನ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಮಾಡಲಾಗ್ತದ. ಈ ಒಂದು ಆಯೋಗವನ್ನ ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ ಕೇಂದ್ರೀಯ ಜಾಗೃತ ದಳವನ್ನ ನೇಮಕ ಮಾಡಲಾಗ್ತದ. ಇದರ ಚೀಫ್ ವಿಜಿಲೆನ್ಸ್ ಕಮಿಷನರ್ ಯಾರದಾರ ಅಂತಂದ್ರ ಏನೋ ಪ್ರವೀಣ್ ಕುಮಾರ್ ಶ್ರೀವಾತ್ರಿ. ಏನೋ ಪ್ರವೀಣ್ ಕುಮಾರ್ ಶ್ರೀವಾತ್ರಿ ಅನ್ನೋರು ಅದರ ಇದರ ಕಮಿಷನರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರ್ಖಂಡಿನ ಬೊಕೋರಾದಲ್ಲಿ ಉಕ್ಕಿನ ಮತ್ತು ಕಬ್ಬಿನ ಕೈಗಾರಿಕೆಯನ್ನ ರಷ್ಯಾ ಸಂಯೋಗದೊಂದಿಗೆ 1964 ಒಳಗ ಸ್ಥಾಪನೆಯನ್ನ ಮಾಡಲಾಗ್ತದ. ಅದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯು 5.6% ಗುರಿಯನ್ನು ಹಾಕಿಕೊಂಡಿತ್ತು. ಅದು ನಿಜವಾಗಿ ಸಾಧಿಸಿದ ಎಷ್ಟು? 2.4. ಹಾಕಿಕೊಂಡಿದ್ದು 5.6, ನಿಜವಾಗಿ ಬೆಳವಣಿಗೆ ಆಗಿದೆ ಎಷ್ಟು? 2.4. ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ರಾಜ್ಯ ವಿದ್ಯುತ್ ಸಮಿತಿಗಳು ಮತ್ತು ರಾಜ್ಯಾದ್ಯಂತ ಮಾಧ್ಯಮಿಕ ಶಿಕ್ಷಣ ಸಮಿತಿಗಳನ್ನ ರಚನೆಯನ್ನ ಮಾಡಲಾಗ್ತದ. ಇದು ಕೂಡ ಒಳ್ಳೆಯ ಸಾಧನೆ. ಇದಾದ್ಮೇಲೆ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ IDBI ಅನ್ನ ಸ್ಥಾಪನೆ ಮಾಡಲಾಗ್ತದ. IDBI ಅಂತಂದ್ರ ಭಾರತದ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕು. ಇದು ಸ್ಥಾಪನೆ ಆಗಿದ್ದು 1964 ಜುಲೈ 1ಕ್ಕೆ ಏನಾಗ್ತದ? ಸ್ಥಾಪನೆಯನ್ನ ಮಾಡಲಾಗ್ತದ. ಇದರ ಹೆಡ್ ಕ್ವಾರ್ಟರ್ ಎಲ್ಲೈತಿ? ಮುಂಬೈ ಒಳಗದ. ಇದರ ಪ್ರಸ್ತುತ ಚೇರ್ಪರ್ಸನ್ ಯಾರಂತಂದ್ರ ರಾಕೇಶ್ ಶರ್ಮಾ ಅಂತೇಳಿ. ಏನ ಸ್ಥಾಪನೆ ಆಗಿದ್ದು 1964 ಒಳಗ, ಎಲ್ಲಿ? ಮುಂಬೈ ಒಳಗ. ಅದರ ಪ್ರಸ್ತುತ ಚೇರ್ಪರ್ಸನ್ ಯಾರಾದ್ರ? ರಾಕೇಶ್ ಶರ್ಮಾ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಓಕೆನಾ? ನೆಕ್ಸ್ಟ್ ಒನ್. ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತವು ಮೊದಲ ಬಾರಿಗೆ IMF ನಿಂದ ಸಾಲವನ್ನ ಆಶ್ರಯವನ್ನ ಮಾಡಿತ್ತು. ಏನೋ ಈ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ IMF ನಿಂದ ಸಾಲವನ್ನ ಪಡಿಬೇಕಂತೇಳಿ ಆಶ್ರಯವನ್ನ ಮಾಡಿತು. ಹೀಗಾಗಿ ಈ IMF ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕಲೆ ಹಾಕೋಣ. ಈ IMF ಡಿಸೆಂಬರ್ 27, 1945ಕ್ಕ ಸ್ಥಾಪನೆ ಆಗ್ತದ. ಸ್ಥಾಪನೆಯಾದ 2 ವರ್ಷಕ್ಕೆ ಅಂದ್ರೆ 1947ಕ್ಕ ಕಾರ್ಯವನ್ನ ಆರಂಭಿಸುತ್ತದೆ. ಈ IMF ನ ಹೆಡ್ ಕ್ವಾರ್ಟರ್ ಅಂತಂದ್ರ ವಾಷಿಂಗ್ಟನ್ DC ಅಮೆರಿಕಾದಲ್ಲಿ ಕಂಡು ಬರ್ತದ. ಇದರ ಒಂದು ಸದಸ್ಯ ರಾಷ್ಟ್ರಗಳು ಎಷ್ಟಂತಂದ್ರ 190 ಸದಸ್ಯ ರಾಷ್ಟ್ರಗಳನ್ನ ಈ IMF ಸಂಸ್ಥೆಯು ಒಳಗೊಂಡಿದೆ. ಓಕೆನಾ? ನೆಕ್ಸ್ಟ್ ಒನ್. IMF ನ ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕಿ ಯಾರಂತಂದ್ರ ಕ್ರಿಸ್ಟಲಿನಾ ಜಾರ್ಜಿವಾ. ಏನೋ ಕ್ರಿಸ್ಟಲಿನಾ ಜಾರ್ಜಿವಾ ಎಂಬುವರು ಪ್ರಸ್ತುತ ವ್ಯವಸ್ಥಾಪಕ ನಿರ್ದೇಶಕಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಈ ಒಂದು IMF ಗೆ ಭಾರತವು 1945ರಲ್ಲಿ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯನ್ನಗೊಂಡಿತ್ತು. ಅದಾದ್ಮೇಲೆ IMF ನ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು 5ನೇಯ ಅತಿ ದೊಡ್ಡ ವೋಟಿಂಗ್ ಪವರ್ ಅನ್ನ ಹೊಂದಿರುವಂತ ದೇಶಗಳಲ್ಲಿ ಒಂದಾಗಿದೆ. ಏನೋ ಟಾಪ್ 5 ಒಳಗ ಅತಿ ದೊಡ್ಡ ವೋಟಿಂಗ್ ಪವರ್ ಅನ್ನ ಹೊಂದಿರುವಂತ 5ನೇ ದೇಶ ಯಾವ್ದಾಗೈತಿ? ನಮ್ಮ ಭಾರತ ದೇಶ ಆಗಿದೆ. ನೆಕ್ಸ್ಟ್ ಒನ್. ಈ IMF ಎಂಬ ಸಂಸ್ಥೆಯನ್ನ ಅಥವಾ ಬ್ಯಾಂಕ್ ಅನ್ನ ಬ್ರಿಟನ್ ವುಡ್ಸ್ ಸಮ್ಮೇಳನ
ನಲ್ಲಿ ತೆಗೆದುಕೊಳ್ಳಲಾದ ಶಿಫಾರಸಿನ ಮೇರೆಗೆ ಸ್ಥಾಪನೆಯನ್ನ ಮಾಡಲಾಗ್ತದ. ಯಾವ ಸಮ್ಮೇಳನದ ಶಿಫಾರಸಿನ ಮೇರೆಗೆ IMF ನ ಸ್ಥಾಪನೆ ಮಾಡಲಾಯಿತು ಎಂಬ ಪ್ರಶ್ನೆ ಕೇಳಬಹುದು. ಯಾವ ಸಮ್ಮೇಳನ? ಬ್ರೆಟನ್ ವುಡ್ಸ್ ಸಮ್ಮೇಳನ. ಈ ಸಮ್ಮೇಳನ ನಡೆದಂತ ದಿನಾಂಕ ಯಾವಾಗ ಅಂತಂದ್ರ ಜೂನ್ 1ರಿಂದ 22, 1944 ಒಳಗ ಈ ಸಮ್ಮೇಳನ ನಡೀತದ. ಈ ಸಮ್ಮೇಳನ ಎಲ್ಲಿ ನಡೀತದೆ ಅಂತಂದ್ರ ಬ್ರಿಟನ್ ವುಡ್ಸ್ ನ್ಯೂ ಹ್ಯಾಫರ್ ಅಮೆರಿಕಾದಲ್ಲಿ ಈ ಸಮ್ಮೇಳನ ನಡೆಯಲಾಗ್ತದ. ಯಾವುದು? ಬ್ರಿಟನ್ ವುಡ್ ಸಮ್ಮೇಳನ. ಅದಾದ್ಮೇಲೆ ಇನ್ನು ಕೆಲವೊಂದು ಮಾಹಿತಿ ಇದೆ. IMF ನ ಮುಖ್ಯ ಅರ್ಥಶಾಸ್ತ್ರಜ್ಞರಾಗಿ ಸೇವೆ ಸಲ್ಲಿಸಿದ ಮೊಟ್ಟ ಮೊದಲ ಭಾರತೀಯ ಯಾರಂತ ಕೇಳಬಹುದು. ಅವ್ರು ಯಾರಂತಂದ್ರ ರಘುರಾಮ್ ರಾಜನ್. ಈ ಹುದ್ದೆಯಲ್ಲಿ 2003 ಮತ್ತು 2006ನೇ ಇಸ್ವಿಯೊಳಗ ಅವರು ಚೀಫ್ ಎಕನಾಮಿಕ್ಸ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಾರೆ. ಹೀಗಾಗಿ IMF ನಲ್ಲಿ ಸೇವೆ ಸಲ್ಲಿಸಿದ ಮೊದಲ ಭಾರತೀಯ ಮುಖ್ಯ ಅರ್ಥಶಾಸ್ತ್ರಜ್ಞರೆಂಬ ಹೆಗ್ಗಳಿಕೆಗೆ ರಘುರಾಮ್ ರಾಜನ್ ಅವರು ಆಯ್ಕೆಯನ್ನ ಆಗ್ತಾರೆ. ಇನ್ನು ಒಂದು ಅತಿ ಪ್ರಮುಖ ಮಾಹಿತಿ. ಭಾರತದ ಗೀತಾ ಗೋಪಿನಾಥ್ ಚೀಫ್ ಎಕನಾಮಿಕ್ಸ್ ಆಗಿ IMF ಗೆ 2018 ಅಕ್ಟೋಬರ್ ನಲ್ಲಿ ನೇಮಕವಾಗ್ತಾರ. ನೇಮಕವಾಗುವುದರ ಮೂಲಕ IMF ನ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ನಮ್ಮ ಭಾರತದ ಗೀತಾ ಗೋಪಿನಾಥ್ ಏನಾಗ್ತಾರ ಹೆಸರನ್ನ ಪಡ್ಕೊಳ್ತಾರ. ಅವು ನೇಮಕ ಆಗಿದ್ದೆ ಅವಾಗ 2018. IMF ನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಮಹಿಳೆ. ಅವು ಯಾವ ದೇಶದವು? ಇವು ಭಾರತ ದೇಶದ ಮಹಿಳೆ. ಓಕೆನಾ? ಇದನ್ನು ಕೂಡ ಕ್ಲಿಯರ್ ಮಾಡ್ಕೋಬೇಕು. ಇದಾದ್ಮೇಲೆ IMF ಕೆಲವೊಂದು ವರದಿಗಳನ್ನ ಪ್ರಕಟಣೆ ಮಾಡ್ತದ. ಒಂದೇದು ಯಾವುದು? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತೇಳಿ ವರ್ಷದಲ್ಲಿ 2 ಬಾರಿ ಪ್ರಕಟಣೆಯನ್ನ ಮಾಡ್ತದ. ಇನ್ನೊಂದು ಯಾವುದು? ಗ್ಲೋಬಲ್ ಫೈನಾನ್ಸಿಯಲ್ ಸಸ್ಟೈನಬಲ್ ರಿಪೋರ್ಟ್, ಜಾಗತಿಕ ಹಣಕಾಸು ಸ್ಥಿರತೆಯ ವರದಿ. ಇದನ್ನು ಕೂಡ ವರ್ಷಕ್ಕೆ 2 ಬಾರಿ ಪ್ರಕಟಣೆ ಮಾಡುವಂತ ಕೆಲಸವನ್ನ ಮಾಡ್ತದ. ಅದಾದ್ಮೇಲೆ ಈ ಒಂದು ವಿಶ್ವ IMF ನ ಪ್ರಕಾರ ಭಾರತದ GDP ಬೆಳವಣಿಗೆ ಪ್ರಮಾಣವನ್ನ 6.8 ಅಂತೇಳಿ 2020ಕ್ಕೆ ಈ IMF ಅಂದಾಜನ್ನ ಮಾಡಿದೆ. ಈ ಒಂದು 3ನೇ ಪಂಚವಾರ್ಷಿಕ ಯೋಜನೆ ಎಷ್ಟು? 3ನೆಯ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶ ಏನಂತಂದ್ರ ಸ್ವಾವಲಂಬನೆಯನ್ನ ಸಾಧಿಸುವುದು ಮತ್ತು ಸ್ವತಂತ್ರ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸುವುದು 3ನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಅದಾದ್ಮೇಲೆ ಕೊನೆಯ ಮಾಹಿತಿ. 3ನೇ ಪಂಚವಾರ್ಷಿಕ ಯೋಜನೆ ಸಂಬಂಧಪಟ್ಟಂತೆ ನಮ್ಮ ಎಕ್ಸಾಮ್ ಕೇಳುವಂತ ಕೊನೆಯ ಪ್ರಶ್ನೆ. 1966 ಜೂನ್ 6ನೇ ತಾರೀಕಿನಲ್ಲಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ರೂಪಾಯಿಯ ಮೌಲ್ಯವನ್ನ ಅಪಮೌಲ್ಯಗೊಳಿಸಲಾಗ್ತದ. ಏನೋ ಇಂಡಿಯಾದೊಳಗ ಮೊಟ್ಟ ಮೊದಲ ಬಾರಿಗೆ ರೂಪಾಯಿಯನ್ನ ಅಪಮೌಲ್ಯಗೊಳಿಸಿದ ಯಾವಾಗ? 1966 ಜೂನ್ 6 ಒಳಗ. ರೂಪಾಯಿಯ ಅಪಮೌಲ್ಯೀಕರಣ ಅಂತಂದ್ರ ವಿದೇಶಿಯ ಕರೆನ್ಸಿಯ ಜೊತೆಗೆ ದೇಶೀಯ ಕರೆನ್ಸಿಯ ಮೌಲ್ಯವನ್ನ ಕಡಿಮೆಗೊಳಿಸುವುದು ಅಥವಾ ಹೆಚ್ಚಿಗೆಗೊಳಿಸುವುದು. ಅದಕ್ಕೆ ನಾವ್ ಏನ್ ಕರಿತೀವಿ? ಅಪಮೌಲ್ಯೀಕರಣಗೊಳಿಸುವುದು. ಅದು ಫಸ್ಟ್ ಆಗಿದ್ದೆ ಯಾವಾಗ? 1966 ಒಳಗೆ. ಏನೋ ರೂಪಾಯಿಯ ಮೌಲ್ಯವನ್ನ ಕಡಿಮೆಗೊಳಿಸೋದಕ್ಕೆ ನಾವ್ ಏನಂತೀವಿ? ಅಪಮೌಲ್ಯೀಕರಣ ಅಂತೇಳಿ ಕರಿತೀವಿ. ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಈ ರೂಪಾಯಿ ಸಿಂಬಲ್ ಇದೆಯಲ್ಲ, ಈ ಸಿಂಬಲ್ ಇದು ಡಾಲರ್ ಸಿಂಬಲ್, ಇದು ರೂಪಾಯಿ ಸಿಂಬಲ್. ಏನ ಇದನ್ನ ನಾವು ಬಳಕೆಯನ್ನ ಮಾಡ್ತೀವಿ. ಏನು ಇದನ್ನ ಬಳಕೆ ಮಾಡ್ತೀವಿ. ಇದು ಚಲಾವಣೆಗೆ ಬಂದಿದ್ದು ಈ ಸಿಂಬಲ್ 2010 ಒಳಗ ಈ ಸಿಂಬಲ್ ನಾವೇನ್ ಮಾಡ್ತೀವಿ? ಬಳಕೆಯನ್ನ ಮಾಡುವಂತ ಪ್ರಾರಂಭವನ್ನ ಮಾಡಲಾಗಿದೆ. ಓಕೆನಾ? ಇಷ್ಟು ಇವತ್ತಿನ ಈ ಒಂದು ಅವಧಿಯಲ್ಲಿ ಸಂಬಂಧಪಟ್ಟಂತ 3ನೇ ಪಂಚವಾರ್ಷಿಕ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳ್ಕೊಳ್ಳಲಾಗಿದೆ. ಮುಂದಿನ ಒಂದು ಅವಧಿಯಲ್ಲಿ ಈ ಪಂಚವಾರ್ಷಿಕ ಯೋಜನೆ ಅವಧಿಗೆ ಸಂಬಂಧಪಟ್ಟಂತೆ 4ನೇ ಯೋಜನೆಗಿಂತ ಮುಂಚೆಗೆ ಒಂದು ರಜಾ ಯೋಜನೆ ಬರ್ತದೆ. ಅದು 1966 ಇಂದ 69 ಒಳಗ ಆ ಒಂದು ಯೋಜನೆಯನ್ನ ಕಾಣಬಹುದು. ಅದ್ರ ಬಗ್ಗೆ ಮುಂದಿನ ಅವಧಿಯೊಳಗ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕೋಣ. ಓಕೆನಾ? ಆದಷ್ಟು ಈ ವಿಡಿಯೋಗೆ ಇಷ್ಟ ಆದ್ರೆ ನೀವೇನ್ ಮಾಡಿ ಲೈಕ್ ಅನ್ನ ಕೊಡ್ರಿ. ಥ್ಯಾಂಕ್ ಯು. ನಮಸ್ಕಾರ.